ಅಂತ ಹೇಳಿದರೆ, ಯಾವುದೋ ವ್ಯಕ್ತಿಯ ಬದಲಾವಣೆ ಇಡೀ ಒಂದು ನಿಮ್ಮ ಚರ್ಚೆಗಳ ತೀರ್ಮಾನಗಳ ದಿಕ್ಕನ್ನೇ ಬದಲಾವಣೆ ಮಾಡಲ್ಲ. ವ್ಯಕ್ತಿಗಳಿಗೆ ಮೋಟಿವೇಶನ್ ಮಾಡಬೇಕು. ನಮ್ಮ ಕೋರ್ ಕಮಿಟಿಯಲ್ಲಿರುವಂಥ ಸದಸ್ಯರಿಗೆ ಅನಿಸಬೇಕು, ಹೌದು ದಿಸ್ ಈಸ್ ದಿ ಹೈ ಟೈಮ್. ನಾವು ನಮ್ಮ ಮನಸ್ಸಿನ ಒಳಗೆ ಮುಚ್ಚಿಟ್ಟುಕೊಳ್ಳುವಂಥದ್ದಲ್ಲ, ಮನಸ್ಸಿನಲ್ಲಿರುವಂಥ ವಿಚಾರವನ್ನು ಹೇಳಬೇಕು. ಯಾರಿಗೆ ಒಳ್ಳೆಯದಾಗಲಿ, ಯಾರಿಗೆ ಬೇಸರ ಆಗಲಿ, ಅದು ಪ್ರಶ್ನೆ ಅಲ್ಲ. ಪಾರ್ಟಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಭಾವನೆಗಳು ಬರಬೇಕು. ಆ ದಾರಿಯಲ್ಲಿ ಮೊನ್ನೆ ಶುರುವಾಗಿದೆ. ಬರೇ ನಿಮ್ಮ ಕೋರ್ ಕಮಿಟಿಯ ವ್ಯಕ್ತಿಗಳನ್ನು ಬದಲಾವಣೆ ಮಾಡಿದರೆ ಬರುವವರು ಕೂಡ ಇದಕ್ಕಿಂತ ಒಳ್ಳೆಯವರು ಅಂತ ನೀವು ಹೆಂಗೆ ಹೇಳ್ತೀರಿ? ಸರ್, ರಾಜ್ಯಾಧ್ಯಕ್ಷರು ಕಾರ್ಯವೈಖರಿ ತಾವು ನೋಡಿದ ಮಟ್ಟಿಗೆ ಹೇಗಿದೆ ಸರ್? ಸರ್, ನನಗೆ ಅನಿಸ್ತಾ ಇರುವಂಥದ್ದು, ಅಡ್ಹಾಕ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಅಧಿಕೃತವಾದಂಥ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಹತ್ತಿರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ. ಈಗ ರಾಜ್ಯಾಧ್ಯಕ್ಷ ಅವ್ರನ್ನೇ ಆಯ್ಕೆ ಮಾಡ್ತಾರೆ, ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ. ಏನು ಸಲಹೆ ಕೊಡ್ತೀರಾ ಅವರಿಗೆ? ಸರ್, ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು, ಹೇಗೆ ಮಂಡಲ ಸಮಿತಿಗಳಾಗಬೇಕು, ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು, ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ, ಯಾವ ಮಂಡಲಕ್ಕೆ, ಇದರ ಬಗ್ಗೆ ನಮ್ಮ ಗಮನವೇ ಇಲ್ಲ. ಯಾಕೆಂತ ಹೇಳಿದರೆ ಆ ಅಧ್ಯಕ್ಷರ ಆಯ್ಕೆ ಒಂದು ಪಾರದರ್ಶಕವಾಗಿ, ಆ ಅಧ್ಯಕ್ಷರ ಆಯ್ಕೆ ಸರ್ವಸಮ್ಮತವಾದಂಥದ್ದು ಆದ್ರೇ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ಬರುವಂಥದ್ದು. ಈಗಾಗಲೇ ಯಾರು ಏನೇ ಹೇಳಲಿ, ಒಂದಷ್ಟು ಇಡೀ ರಾಜ್ಯದಲ್ಲಿ ಕೆಳಗಿನ ಹಂತದವರೆಗೆ ಕೂಡ ಈ ಗುಂಪುಗಾರಿಕೆ ಪಸರಿಸಿಬಿಟ್ಟಿದೆ. ಅದಕ್ಕೆ ಮೆಡಿಸಿನ್ ಫಸ್ಟ್ ಆಗಬೇಕು, ಬಾಕಿದಕ್ಕೆ ಮೆಡಿಸಿನ್ ಮತ್ತೆ ಆಗಬೇಕು. ಇದು ಮೊನ್ನೆಯ ಚರ್ಚೆಯ ವಿಷಯ. ಈಗ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಸಂಘರ್ಷ ಇನ್ನೂ ಮುಂದುವರಿತಿದೆ. ಈ ಬೆನ್ನಲ್ಲೇ ಬಳ್ಳಾರಿ ಆಂತರಿಕ ಚಟ ಹೊರಗಡೆ ಬಂದಿದೆ ಸರ್, ಇದಕ್ಕೇನು ಹೇಳ್ತೀರಾ? ನೋಡಿ, ನಾನು ಈಗ ಬೆಳಿಗ್ಗೆ ಕೂಡ ನಾನು ಶ್ರೀರಾಮುಲಲ್ಲಿ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಶ್ರೀರಾಮುಲರನ್ನ ಏನಾಗುತ್ತೆ ಅಂತ ಹೇಳಿದರೆ, ಈ ಚುನಾವಣೆ ಮುಗಿದ ಮೇಲೆ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಪ್ರಾಮಾಣಿಕ ಒಂದು ರೀತಿಯಲ್ಲಿ ಅವರಿಗೆ ಅದರಿಂದಾಗಿ ಸೋತೆ, ಇದರಿಂದಾಗಿ ಸೋತೆ ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು ಒಂದು ಸಾಮಾನ್ಯ. ಅದು ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರೋ ಹಿಂಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ವಿಮರ್ಶೆ ಮಾಡಿ ನಾವು ಮಾಡುವಂಥದ್ದನ್ನು ಆಗಬೇಕು. ಈಗಾಗಲೇ ನಾನು ಅಲ್ಲಿ ಸುಮಾರು 48 ಜನರನ್ನು, ಅಲ್ಲಿಯ ಪ್ರಮುಖರು ಯಾರು ಎಲೆಕ್ಷನ್ ಮಾಡಿದ್ರೆ ಅವರನ್ನೆಲ್ಲರನ್ನ ಭೇಟಿ ಮಾಡಿ ಒಂದಿನ ಪೂರ್ತಿ ಮಾತುಕತೆ ನಡೆಸುವಂಥದ್ದು ಮಾಡಿದೆ. ರಿಪೋರ್ಟ್ ಈಗಾಗಲೇ ರೆಡಿ ಆಗ್ತಾಯಿದೆ. ಇನ್ನೊಂದು ನಮ್ಮ ರಿಪೋರ್ಟು ನಮ್ಮ ಇಲ್ಲಿದ್ದು ಹಾವೇರಿದ್ದು ಅದೊಂದು ಬಾಕಿ ಇದೆ. ಈ ವಾರ ಅಲ್ಲಿಗೂ ಹೋಗಿ ಅದನ್ನು ಶಿಗ್ಗಾವಿದ್ದು ಅದನ್ನು ಸೇರಿಸ್ಕೊಂಡು ಮಾಡ್ತೇನೆ. ಮೊನ್ನೆವರೆಗೆ MLAಗಳ ಅಧಿವೇಶನ ಮತ್ತು ನಮ್ಮ ಸ್ವಲ್ಪ ಲೋಕಸಭಾ ಸದಸ್ಯರು ಎಲ್ಲ ಲೋಕಸಭೆಯಲ್ಲಿದ್ದಂಥ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೇನೆ. ನಾನು ನಿಶ್ಚಯ ಮಾಡಿದ್ದೀನಿ, ಒಂದು ವರದಿಯನ್ನು ಕೊಡಬೇಕು. ಆ ವರದಿಯಲ್ಲಿ ನಾವು ವ್ಯಕ್ತಿಗತವಾದಂಥ ದೋಷಾರೋಪಣೆಗಳ ಬದಲು ಇಡೀ ನಮ್ಮ ಪ್ರಕ್ರಿಯೆಯಲ್ಲಿ ಆದಂಥ ಲೋಪದೋಷಗಳನ್ನೇ ಎತ್ತಿ ತೋರಿಸಬೇಕು. ಮುಂದಿನ ಚುನಾವಣೆಗೆ ಅದೊಂದು ಸಣ್ಣ ಒಂದು ಭಾರಿ ದೊಡ್ಡದು ಅಂತ ಹೇಳಿದರೆ ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥದ್ದಾಗಬೇಕು. ಆ ರೀತಿಯ ವರದಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಹುಶಃ ಒಂದು 10 ದಿನದೊಳಗೆ ಕೊಡ್ತೀನಿ. ವರದಿಯನ್ನು ನಾನು ಅಲ್ಲಿಗೆ ಸಬ್ಮಿಟ್ ಮಾಡ್ತೀನಿ. ಯಾವುದು ಅಲ್ಲ ರೀ, ನೋಡಿ, ವರದಿ ಕೊಡುವಂಥದ್ದು ಅಲ್ಲಿಯ ಗ್ರೌಂಡ್ ರಿಯಾಲಿಟಿ, ಸತ್ಯಾಸತ್ಯತೆ ಬಗ್ಗೆ. ರಾಜ್ಯದಲ್ಲಿಯ ನಮ್ಮ ಪಕ್ಷದ ವಿದ್ಯಮಾನ ಮಾಡುವಾಗ ಮೊನ್ನೆ ಚುನಾವಣೆಯಲ್ಲಿ 3 ಸೋತಿದ್ದೇವೆ ಅದು ಅಂತ ಹೇಳುವಂಥ ಇದೆಲ್ಲ ಬರುವಂಥದ್ದು ಸಾಧಾರಣವಾಗಿ. ಇದನ್ನು ಭಾರಿ ಮೈಕ್ರೋಸ್ಕೋಪಿಕ್ ಆಗಿ ನೀವು ಅದೇ ಹೆಂಗೆ ಬಂತು, ಅದು ಎಲ್ಲಿಂದ ಬಂತು, ಇದು ಅಲ್ಲ. ರಾಜಕೀಯ ಚರ್ಚೆಗಳನ್ನು ಮಾಡಿದಾಗ ಎಲ್ಲವನ್ನು ಮಾಡ್ತೀವಿ. ಸದಾನಂದ ಗೌಡರು ಹೇಗೆ ಅಂತ ಹೇಳುವಂಥದ್ದನ್ನು ಕೂಡ ಮಾಡ್ತೀವಿ. ರಾಜಕೀಯ ಚರ್ಚೆ ಗೊತ್ತಿಲ್ಲ, ಅದು ಅವರಲ್ಲೇ ಕೇಳಬೇಕು ನೀವು. ರಾಧಾ ಮೋಹನ್ ದಾಸ್ ಇಲ್ಲರೆ ಬಂಗಾರು ಹನುಮಂತರಲ್ಲಿ ಕೇಳಬೇಕು.
ಹೋಗ್ತಾರೆ ರಾಮುಲು ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸರ್. DKC ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ರು ಅನ್ನೋಂಥ ಚರ್ಚೆ. ಅದನ್ನ ಜನಾರ್ದನ್ ರೆಡ್ಡಿ ಅವರು ನಿಮ್ಮದೇ ಪಕ್ಷದ ನಾಯಕ ಅದನ್ನ ಬಹಿರಂಗಗೊಳಿಸಿದ್ದಾರೆ. ಅವ್ರು ಕಾಂಗ್ರೆಸ್ ಹೋಗ್ಬೋದು, ಸತೀಶ್ ಜಾರಕಿಹೊಳಿ ಮನಸ್ಸಕ್ಕೆ ಅವ್ರನ್ನ DKC ಅವ್ರು ತಗೋಬಹುದು ಅಂತ. ಇದು ಪಕ್ಷದ ವಿರೋಧಿನ, ಪಕ್ಷ ಶಿಸ್ತು ಉಲ್ಲಂಘನೆ ಅಲ್ವಾ? ಸರ್ ನಾನೀಗ ಪಕ್ಷಕ್ಕೆ ಹೋಗೋದಾದ್ರೂ ಹೋಗ್ಲಿ, ನನ್ನ ಹೆಸರು ವಿಜೇಂದ್ರ ಹೆಸರು ಹೇಳೋದು ಬೇಡ, ಹೋಗೋದಾದ್ರೂ ಹೋಗ್ಲಿ ಕಾಂಗ್ರೆಸ್ಗೆ ಅಂತಕ್ಕಂಥ ಮಾತು ಕೂಡ ಬಹಿರಂಗವಾಗಿದೆ. ಸರ್ ನಾನು ಈಗ 15 ನಿಮಿಷದ ಹಿಂದೆ ಶ್ರೀರಾಮುಲುಗೆ ಒಂದು 2 ನಿಮಿಷ 3 ನಿಮಿಷ ಮಾತಾಡಿದೆ. ಏನೋ ಮತ್ತೆ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೋಗುವಂಥದ್ದನ್ನು ನೋಡಿಬಿಟ್ಟು ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ. ನೋಡಿಯಪ್ಪ, ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ, ಆಮೇಲೆ ಇದನ್ನು ಚರ್ಚೆ ಮಾಡೋಣ, ಇವತ್ತು ಇದು ಚರ್ಚೆಗೆ ವಸ್ತು ಅಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಮಾಡಿದೆ. ಶ್ರೀರಾಮುಲುಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರುವುದಕ್ಕೆ ಅವರಿಗೆ ನೋವಾಗಿದೆ. ಅದರಲ್ಲಿ 2 ಮಾತುಗಳಿಲ್ಲ. ಈಗ ನಾನು ಅವರಲ್ಲಿ ಫೋನಲ್ಲಿ ಮಾತಾಡಿದೆ. ನನಗೇನೋ ಮಾಹಿತಿಗಳು ಬಂತು, ಇವತ್ತು ಕೂಡ ಬೇರೆ ಬೇರೆ ಪರ ವಿರೋಧ ಮಾಧ್ಯಮಗಳಿಗೆ ಹೋಗ್ತಾರೆ. ನಾನು ಅವರಲ್ಲಿ ಹೇಳಿದೆ, ನೀವು ಮಾಧ್ಯಮಗಳಿಗೆ ಹೋಗಬಾರ್ದು. ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಒಬ್ಬರು. 15 ಸ್ಥಾನಗಳು ಇರುವಂಥ ಆ ST ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ನೀವು ಮಂತ್ರಿಯಾಗಿ ಮತ್ತೊಂದಾಗಿ ಎಲ್ಲ ಕೆಲಸ ಮಾಡಿದವರು, ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆದರೆ ಈ ರೀತಿ ಮಾಹಿತಿ ಇದೆ, ಮತ್ತೊಂದಿದೆ, ಬರ್ತಾ ಇದೆ ಅಂತ ಅದರಲ್ಲಿ ಸುದೀರ್ಘ ಚರ್ಚೆ ಮಾಡಿದೆ. ಯಾವುದೇ ಮಾಧ್ಯಮಕ್ಕೆ ನಾನು ಹೋಗುವುದಿಲ್ಲ. ಪಕ್ಷ ಬಿಡುವಂಥ ಪ್ರಶ್ನೆಯೇ ಉದ್ಭವ ಆಗೋದು. ಯಾರು ಏನು ಬೇಕಾದ್ರೂ ಹೇಳಲಿ, ಸುಮ್ಮನೆ ಆದರೂ ಕೂತ್ಕೊಳ್ತೀನಿ, ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ನನಗೂ ಅವರ ಮೇಲೆ ಭರವಸೆ ಇದೆ. ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ, ನಡ್ಕೊಂಡಿದ್ದಾರೆ. ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತ. ಈಗ ಮಾತಾಡಿದ್ದೇನೆ ನಾನು, ಮೊನ್ನೆಯೂ ಮಾತಾಡಿದ್ದೇನೆ ನಾನು. ಮೊನ್ನೆ ಅವರಿಗೆ ಆದಂಥ ನೋವನ್ನು ಶಮನ ಮಾಡುವಂಥದ್ರಲ್ಲಿ ನಾನು ನನ್ನ ಪ್ರಯತ್ನಗಳನ್ನು ಮಾಡಿದ್ದೀನಿ. ರಾಜಕಾರಣದಲ್ಲಿ ಸಾಧಾರಣವಾಗಿ ಆರೋಪ ಪ್ರತ್ಯಾರೋಪಗಳು ಎಷ್ಟರ ಮಟ್ಟಿಗೆ ಹೋಗ್ತವೆ ಅಂತ ಹೇಳಿದರೆ, ಹಲವಾರು ಸಂದರ್ಭದಲ್ಲಿ ರಾಜಕಾರಣ ಬಿಟ್ಟು ಓಡಿ ಹೋಗುವಂತ ಹೇಳುವಂಥದ್ದು ಕೂಡ ಬರ್ತದೆ. ಅದೆಲ್ಲ ಸ್ವಾಭಾವಿಕ, ಆ ಕ್ಷೇತ್ರನೇ ಅಂಥದ್ದು. ಸರ್, ಈಗ ಕೊನೆಯದಾಗಿ ಸರ್, ಪಕ್ಷದಲ್ಲಿ ಇಂಥದ್ದೊಂದು ಗೊಂದಲಗಳು ಏರ್ಪಟ್ಟಾಗಿದ್ದು, ರಾಜ್ಯಾಧ್ಯಕ್ಷರ ವಿರುದ್ಧ ಕೆಲವರು ಅತೃಪ್ತರೆಲ್ಲ ಅಸಮಾಧಾನ, ಅಡಾಕ್ ಅಧ್ಯಕ್ಷರು ನೇಮಕ ಆಗಿದ್ದಾರೆ ಅಂತ. ಈಗ ಹೊಸ ಅಧ್ಯಕ್ಷರು ನೇಮಕ ಸಂದರ್ಭದಲ್ಲಿ ವಿಜೇಂದ್ರ ಅವರೇ ಮುಂದುವರಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯನ? ಅಲ್ಲ, ನಾವು ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಲಿಕ್ಕಿರುವವರಲ್ಲ. ನಮ್ಮ ಅಧ್ಯಕ್ಷರ ಆಯ್ಕೆ ಅದನ್ನು ಮಾಡುವಂಥವರೇ ನಮ್ಮ ಕೇಂದ್ರದ ವರಿಷ್ಠರು. ಇಲ್ಲಿಯ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ಕೇಂದ್ರದವರು ತಗೊಂಡೋಗಿ ಅಲ್ಲಿಂದ ಆಯ್ಕೆ ಮಾಡೋದು. ಇವತ್ತಿಂದಲ್ಲ, BJP ಯಾವಾಗ ಪ್ರಾರಂಭ ಆಯಿತು 1980ರಲ್ಲಿ, ಅದರ ನಂತರ ಈ 3 ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣಾ ಪ್ರಕ್ರಿಯೆ ಅದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಅನೌನ್ಸ್ಮೆಂಟ್ ಆದಾಗಲೇ ಗೊತ್ತಾಗೋದು ಮಾಧ್ಯಮದವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ನಿಮ್ಮದು ಅಭಿಪ್ರಾಯ ಏನು, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಯಾರು ನಮ್ಮ ವರಿಷ್ಠರು ಕೇಳ್ತಾರೆ ಅವರಲ್ಲಿ ಮಾತ್ರ ಹೇಳಬೇಕು. ಅದನ್ನು ಹೊರತುಪಡಿಸಿ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ ನಾನು ಹೊರಗಡೆ ಮಾತಾಡಬಾರ್ದು. ನೀವೇ ಹೇಳಿದ್ರೆ ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೀಲಿಲ್ಲ, ಕೊಟ್ಟ ಜವಾಬ್ದಾರಿ ಮಾಡಲಿಲ್ಲ ಅಂತ. ಯಾರನ್ನ? ವಿಜಯೇಂದ್ರ ಅವರು ಅತೃಪ್ತರು. ಅಲ್ಲದೆ ಈ ಅತೃಪ್ತರಿದ್ದದ್ದು ನೀವೇ ದಿನನಿತ್ಯ ಬೆಳಗಿಂದ ಸಾಯಂಕಾಲ ಅದನ್ನೇ ತೋರಿಸ್ತಾ ಇದ್ದೀರಲ್ಲ, ಬೇರೆ ತೋರಿಸೋದೇ ಇಲ್ಲಲ್ಲ. ಅದಕ್ಕೆ ನಾನು ಯಾಕೆ ಹೇಳಬೇಕು? ನೀವೇ ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು. ಯಶಸ್ವಿ ಆಗಲಿಲ್ಲ ಅಂತ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಅವ್ರು ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೇಂದ್ರದವರಲ್ಲಿ ಕೇಳಿ. ಈ ರಾಜ್ಯಾಧ್ಯಕ್ಷ ಚುನಾವಣೆ ಯಾವ ರೀತಿ ಆಗ್ಬೇಕು ಅಂತ ನೀವು ಬಯಸ್ತೀರಿ? ಯಾಕಂದ್ರೆ ಯತ್ನಾಳ್ ಅವ್ರ ಕಡೆಯಿಂದನೂ ಕೂಡ ಖುದ ಯತ್ನಾಳೇ ಸ್ಪರ್ಧೆ ಮಾಡ್ತಾರೆ ಆಪೋಸಿಟ್ ಆಗಿ ಅಂತಾನು ಚರ್ಚೆ ಆಗ್ತಿದೆ. ಸರ್, ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ಒಂದೇ ಒಂದು ಪಾರ್ಟಿ ಅಂತ ಹೇಳಿದರೆ BJP. ಇದು ಇವತ್ತಲ್ಲ, ಯಾವತ್ತು. ಮೊನ್ನೆ ಶಶಿ ತರೂರು ಮತ್ತು ಇವರು ಮಾಡಿರ್ಬೋದು ಕಾಂಗ್ರೆಸ್ನಲ್ಲಿ, ಅದು ಬೇರೆ ರೀತಿಯದ್ದು. ಭಾರತೀಯ ಜನತಾ ಪಾರ್ಟಿ ಸಿಸ್ಟಮ್ಯಾಟಿಕ್, ಕೆಳಗಿಂದ ಹಿಡಿದು ಮೇಲಿನವರೆಗೆ ಸಂವಿಧಾನಬದ್ಧವಾದಂಥ ತೀರ್ಮಾನಗಳನ್ನು ಮಾಡ್ತದೆ. ಆದ ಕಾರಣ ಹಲವಾರು ಸಂಗತಿಗಳು ಒಳಗಿರ್ತವೆ, ಹೊರಗಿರ್ತದೆ. ಮಾಧ್ಯಮದಲ್ಲಿ ಬಂದದ್ದನ್ನು ನಾವೆಲ್ಲ ವಿಶ್ಲೇಷಣೆಗಳನ್ನು ಮಾಡ್ತೀವಿ. ಮಾಧ್ಯಮ ಕೂಡ ಒಂದಷ್ಟು ಮಾಹಿತಿಗಳನ್ನು ನಮಗೆಲ್ಲ ಕೊಡ್ತದೆ. ನಾವೆಲ್ಲ ಮಾಧ್ಯಮದವರೇ ಹಾಗೆ ಹಿಂಗೆ ಅಂತ ಹೇಳುವಂಥದ್ದಲ್ಲ. ಹಲವಾರು ಸಂಗತಿಗಳು ನಮಗೆ ಗೊತ್ತಿಲ್ಲದ್ದು ಮಾಧ್ಯಮದ ಮುಖಾಂತರ ನಮಗೆ ತಿಳಿತದೆ. ಆ ತಿಳ್ಕೊಂಡದ್ದನ್ನು ನಾವು ವೆರಿಫೈ ಮಾಡಬೇಕು. ತಿಳ್ಕೊಂಡು ಮಾಧ್ಯಮದಲ್ಲಿ ಬಂದದ್ದೇ ಸತ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಮಾಧ್ಯಮದಲ್ಲಿ ಬಂದ ಮೇಲೆ ಕ್ರಾಸ್ ವೆರಿಫಿಕೇಷನ್ ಮಾಡಿ ಅದನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡಿ ಅದನ್ನು, ಮೊನ್ನೆ ಚರ್ಚೆ ಅದೇ ಆಧಾರದಲ್ಲಿ ನಡೀತು. ನಿಮ್ಮ ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಭಾರಿ ದೊಡ್ಡ ರೀತಿಯಲ್ಲಿ ಚರ್ಚೆ ಆಯಿತು ಮೊನ್ನೆ.
ನಮ್ಮ ಕೋರ್ ಕಮಿಟಿಯಲ್ಲಿ. ಅದು ಒಂದು ಮಾಹಿತಿ ಸೋರ್ಸ್ ಆಫ್ ಇದು ನಮಗೆ. ಚುನಾವಣೆ ಯಾವ ರೀತಿ ಆಗುತ್ತೆ ಅಂತ ಈಗ ಚುನಾವಣೆ ಸಂವಿಧಾನಬದ್ಧ ನಮ್ಮ ಒಂದು ಬಿ ಜೆ ಪಿಗೆ ಒಂದು ಸಂವಿಧಾನ ಇದೆ, ಅದರ ಪ್ರಕಾರ ಆಗುತ್ತೆ. ಮತ್ತೆ ಅದಕ್ಕೂ ಮುಂಚೆ ನನ್ನನ್ನೇ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ರಾಜ್ಯಾಧ್ಯಕ್ಷರು? ನೀವು ಅವರಲ್ಲೇ ಕೇಳಬೇಕಲ್ಲ. ಯಾರು ಹೇಳಿದವರಲ್ಲಿ ಬಿಟ್ಟು ಅವರು ಹೇಳಿದರು ನೀವೇನು ಹೇಳ್ತೀರಿ ಅಂತ ಹೇಳಿದರೆ ನನ್ನಲ್ಲಿ ಉತ್ತರ ಇರುತ್ತಾ? ಇರಲ್ಲ. ಹೇಳಕ್ ಅವಕಾಶ ಇದೆ ಈ ಹಂತದಲ್ಲಿ ಅಂತ. ಯಾವುದರಲ್ಲಿ? ಈಗ ನನ್ನನ್ನೇ ಮುಂದುವರಿಸ್ತಾರೆ, ಆಮೇಲೆ 80% ಶಾಸಕರು ನನ್ನ ಪರನೇ ಅಭಿಪ್ರಾಯ ಅಲ್ಲ ಸರ್, ಅಲ್ಲ ಸರ್, ಹೇಳಿದ್ದಾರೆ ಸರ್. ಅಲ್ಲ ಸರ್, ಅವರು ಹೇಳಿದ್ದನ್ನು ನನ್ನಲ್ಲಿ ಪ್ರಶ್ನೆ ಮಾಡಿದರೆ ನಾನೇನು ಮಾಡಲಿ? ನಮ್ಮದು ಸಂವಿಧಾನಬದ್ಧವಾದಂಥ ಚುನಾವಣೆ. ಬಿ ಜೆ ಪಿಯ ನಮ್ಮ ಬೂತ್ ಸಮಿತಿಯಿಂದ ಹಿಡಿದು ಮಂಡಲ ಸಮಿತಿಯಿಂದ ಹಿಡಿದು ಯಾರ್ಯಾರು ಎಲಿಜಿಬಿಲಿಟಿ, ಈಗ ನಿಮ್ಮ ಅಧ್ಯಕ್ಷರ ಆಯ್ಕೆಗೆ ಸುಮಾರು ಹತ್ರ 700 ಚಿಲ್ಲರೆ ಜನರು ಇವತ್ತು ಅದಕ್ಕೆ ವೋಟರ್ಸ್ ಇರ್ತಾರೆ. ಸಹಮತ ಆಗದಿದ್ದರೆ ಆಟೋಮೆಟಿಕ್ ವೋಟ್ ಆಗುತ್ತೆ. ಈಗ ನಾನು ಒಬ್ಬ ಕಂಟೆಂಡರ್ ಅಂತ ಯಾರು ಹೇಳಿದರೆ ನೀನು ನಿಲ್ಲು ಅಂತ ಹೇಳೋಕ್ಕಾಗಲ್ಲ. ಅವನನ್ನು ಕನ್ವಿನ್ಸ್ ಮಾಡಿ ನೋಡೋಣ, ಹೀಗೆ ನಮ್ಮ ಪಾರ್ಟಿಯಲ್ಲಿ ಚುನಾವಣೆಯಲ್ಲಿ ಆಗೋದು ಬೇಡ, ನಾವೆಲ್ಲ ವಿಶ್ವಾಸದಿಂದ ಹೋಗುವಂತ ಹೇಳುವಂಥ ಒಂದು ಪ್ರಕ್ರಿಯೆ ನಡಿಬೇಕು. ಆ ಪ್ರಕ್ರಿಯೆ ನಂತರ ಇಲ್ಲ ನೀವು ಚುನಾವಣೆ ನಡೆಸಿ ಅಂತ ಹೇಳಿದರೆ ನಾವು ಚುನಾವಣೆ ನಡೆಸಬೇಕು.